ಹಾಗಾದ್ರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಯಾವ ರೀತಿಯಾದಂತಹ ಗೋಲ್ಮಾಲನ್ನ ಮಾಡ್ತಾ ಇದೆ? ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಸ್ಮಾರ್ಟ್ ಮೀಟರ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಬೆಸ್ಕಾಂ ವಲಯದಲ್ಲಿ ಹಗಲು ದರೋಡೆಗಿಳಿದಿದೆ ರಾಜಶ್ರೀ ಕಂಪನಿ. ಸ್ಮಾರ್ಟ್ ಮೀಟರ್ಗೆ ಶೆಡ್ಯೂಲ್ ಆಫ್ ರೇಟ್ಸ್ ಇರೋದು 2400 ರೂಪಾಯಿ. ಆದ್ರೆ ಇವ್ರು ಚಾರ್ಜ್ ಮಾಡ್ತಾ ಇರೋದು 4998 ರೂಪಾಯಿ. ನಾನು ಬ್ರೇಕ್ಗೆ ಮೊದಲು ಹೇಳಿದ್ದೆ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ. ಗ್ರಾಹಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದೆ ರಾಜಶ್ರೀ ಕಂಪನಿ. ರಾಜಶ್ರೀ ಕಂಪನಿ 5 ವರ್ಷಗಳಿಗೆ ಟೆಂಡರ್ ಅನ್ನ ಪಡ್ಕೊಂಡಿದೆ. ದಾವಣಗೆರೆ ಮೂಲದ ಕಂಪನಿ ಇದು. ಇಷ್ಟೆಲ್ಲಾ ಹಗಲು ದರೋಡೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಗಪ್ ಚುಪ್ ಆಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಅಧಿಕಾರಿಗಳಿಗೆ ಏನು ಗೊತ್ತಿಲ್ಲ ಅಂತ ಅಲ್ಲ, ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದ್ದೆ ಕಣ್ಮುಚ್ಕೊಂಡು ಕೂತಿದ್ದಾರೆ. ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಸಾವಿರ ಕೋಟಿಯ ಹಗರಣ ಇರಬಹುದು ಇದು ಅಂತ ನೀವು ಊಹಿಸೋದಕ್ಕೂ ಕೂಡ ಅಸಾಧ್ಯ. ಹಾಗಾದ್ರೆ ಇದೇ ವಿಚಾರಕ್ಕೆ SR ರೇಟ್ಸ್, ಬೆಸ್ಕಾಂ ಮತ್ತು ಸ್ಮಾರ್ಟ್ ಮೀಟರ್ ಕಾಸ್ಟ್ ನ ಬಗ್ಗೆ ರಾಕೇಶ್ ಸರ್ ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಸರ್, ಓವರ್ ಟು ಯು. ಕೇಂದ್ರದ ಘನವೆತ್ತ ಮಂತ್ರಿಗಳು ಒಮ್ಮೆ ಹೇಳಿದರು, ಶೆಟ್ರು ಏನೋ ಪೆನ್ ಇಟ್ಕೊಂಡು ಅಲ್ಲಾಡಿಸ್ತಾರೆ, ಅದು ಯಾರಿಗೂ ಏನಾಗಿದೆ ನೋಡುವ ಅಂತ ಹೇಳಿದರು. ಈ ಪೆನ್ನು ಪವರ್ ಟಿವಿಯಲ್ಲಿ ಶೆಟ್ರು ಅಲ್ಲಾಡಿಸಿದ ಕೂಡಲೇ ತುಂಬ ಸಂಚಲನಗಳು ಆಗಿತ್ತು, ಕ್ರಮಗಳೂ ಆಗಿತ್ತು. ಕೆಲವರು ಪರಪ್ಪನ ಹಗ್ರಹಾರ ಈ ಪೆನ್ನು ಅಲ್ಲಾಡಿದಾಗಲೆಲ್ಲ ಸೇರಿದ್ದಾರೆ. ಇವತ್ತು ಪುನಃ ಪವರ್ ಟಿವಿಯ ಈ ಪೆನ್ ಇದೆಲ್ಲ ಈ ಶೆಟ್ರ ಕೈಯಲ್ಲಿದೆ. ಡಾಕ್ಯುಮೆಂಟ್ಸ್, ಪವರ್ ಟಿವಿ ಅಂದರೆ ವಿ ಟಾಕ್ ವಿತ್ ದ ಡಾಕ್ಯುಮೆಂಟ್ಸ್. ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂದರೆ ಜಸ್ಟ್ ಬ್ರೇಕಿಂಗ್ ನ್ಯೂಸ್ ಕೊಡೋದಲ್ಲ, ಅಥವಾ ಇನ್ಯಾರ್ದೋ ಮನೆ ಹಾಳು ಮಾಡುವಂಥ ನ್ಯೂಸ್ ತೋರಿಸೋದು ಅಲ್ಲ, ಅಥವಾ ನಮಗೆ ಎಣಿಸಿದಂಗೆ ತೋರಿಸಿದಂಗೆ ನ್ಯೂಸ್ ತೋರಿಸ್ಬಿಟ್ಟು ಜನಗಳನ್ನು ದಾರಿ ತಪ್ಪಿಸೋದು ಅಲ್ಲ, ಅಥವಾ ಯಾವುದೋ ಒಂದು ದ್ವೇಷಕ್ಕಾಗಿ ಯಾವುದೋ ಒಂದು ಮಂತ್ರಿಯ ಮೇಲೆ, ಸರ್ಕಾರದ ಮೇಲೆ ಗೂಬೆ ಕೂರಿಸುವುದೂ ಅಲ್ಲ. ಜನರಿಗಾಗಿ, ಜನರ ಧ್ವನಿಯಾಗಿ ನಿಂತ ಪವರ್ ಟಿವಿ ಏನಾದರೂ ನ್ಯೂಸ್ ಮಾಡಿದರೆ ಅದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಲ್ಲಿ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡುತ್ತೆ ಅನ್ನೋದು 7 ಕೋಟಿ ಕನ್ನಡಿಗರು ಮಾತ್ರ ಅಲ್ಲ, ಆಲ್ಮೋಸ್ಟ್ ಭಾರತ ದೇಶದ ಹಲವು ಕಡೆ ನಮ್ಮನ್ನು ವಾಚ್ ಮಾಡುವವರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮನ್ನು ವಾಚ್ ಮಾಡುವವರಿದ್ದಾರೆ, ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದವರಿದ್ದಾರೆ, ನಮ್ಮನ್ನು ಕ್ವಶನ್ ಮಾಡಿದವರಿದ್ದಾರೆ. ಈ ಪೆನ್ನು ಹಿಡಿಯುವಾಗ, ಈ ಸಿಸ್ಟಮ್ ಮುಂದೆ ನಿಂತು ಮಾತಾಡುವಾಗ ಜವಾಬ್ದಾರಿ ಏನಿದೆ ಅಲ್ವಾ, ಇನ್ನೂ 10 ಪಟ್ಟು ಜಾಸ್ತಿ ಆಗುತ್ತೆ. ನಾನು ಹೇಳಿದ್ದೀನಿ, ಮಾನ್ಯ ಸಿದ್ದರಾಮಯ್ಯನವರೇ, ಈ ಸ್ಟೋರಿಯನ್ನು ನೀವು ಕುತೂಹಲದಿಂದ ನೋಡಬೇಕು. ಜಾರ್ಜ್ ಅವರೇ, ಈ ಸ್ಟೋರಿಯನ್ನು ನೀವು ಒಬ್ಬ ಜವಾಬ್ದಾರಿಯುತ ಪವರ್ ಮಿನಿಸ್ಟರ್ ಆಗಿ ನೋಡಲೇಬೇಕು. ಜನಸಾಮಾನ್ಯರು ಈ ಸರ್ಕಾರ ನಮ್ಮನ್ನು ಯಾವ ರೀತಿಯಾಗಿ ದಾರಿ ತಪ್ಪಿಸ್ಬೋದು, ಮೋಸ ಮಾಡ್ಬೋದು, ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನು ಯಾವ ರೀತಿಯಾಗಿ ದರೋಡೆ ಮಾಡ್ಬೋದು ಅನ್ನೋದನ್ನು ನೋಡಬೇಕು. ಅಧಿಕಾರಿಗಳೇ, ನಾವು IAS ಚೇರಲ್ಲಿ ಕೂತ್ಕೊಂಡು ಕಮಿಟಿ ಮಾಡಿಕೊಂಡು ಬೋರ್ಡ್ ಮಾಡಿಕೊಂಡು ಯಾವ ರೀತಿ ಪೇಪರನ್ನು ಯಾವ ರೀತಿ ಟ್ವಿಸ್ಟ್ ಮಾಡಿ ಟೆಂಡರ್ ಕರೆದ್ರು ಯಾರಿಗೂ ಗೊತ್ತಾಗಲ್ಲ, ಇದು ಮುಚ್ಚೋಗುತ್ತೆ ಅನ್ನುವರು ಕೂಡ ಈ ಸ್ಟೋರಿಯನ್ನು ಐ ಡೋಂಟ್ ಸೇ ವಿತ್ ದ ರೆಸ್ಪಾನ್ಸಿಬಿಲಿಟಿ, ಸ್ವಲ್ಪ ಭಯಭಕ್ತಿಯಿಂದ ಕೂತ್ಕೊಂಡು ನೋಡಬೇಕು. ದಿಸ್ ಈಸ್ ವಾಟ್ ವಿ ಸೆಡ್. ಪವರ್ ಟಿವಿಯ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ 6ನೇ ವರ್ಷದ ಇನ್ನೊಂದು ಸಂಚಲನ ಮೂಡಿಸುವಂತಹ ಸ್ಟೋರಿ. ಪಕ್ಷಾತೀತವಾಗಿ ಯಾವುದೇ ಪಕ್ಷವು ಗವರ್ಮೆಂಟ್ಗೆ ಬಂದರೂ ಕೂಡ ಹೋರಾಡಿದ್ದೀವಿ, ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿದ್ದೀವಿ, ಜನರೊಟ್ಟಿಗೆ ನಿಂತ್ಕೊಂಡಿದ್ದೀವಿ, ಸತ್ಯದೊಟ್ಟಿಗೆ ನಿಂತ್ಕೊಂಡಿದ್ದೀವಿ. ಇವತ್ತಿನ ಸ್ಟೋರಿ ಮಾನ್ಯ ಸಿದ್ದರಾಮಯ್ಯನವರ ಗೌರ್ಮೆಂಟಿನ ಹಗರಣದ ಮುನ್ನೋಟ ಮಾತ್ರ, ಹಿನ್ನೋಟ ಮಾತ್ರ ಅಲ್ಲ, ಸಂಪೂರ್ಣ ವರದಿ ನಿಮ್ಮ ಮುಂದೆ ವಿತ್ ದ ಡಾಕ್ಯುಮೆಂಟ್ ವೈಸ್ ಡಾಕ್ಯುಮೆಂಟ್. ಯಾವ ರೀತಿಯಾಗಿ ಒಬ್ಬ ಜನಸಾಮಾನ್ಯನು ಮಾತ್ರ ಅಲ್ಲ, ಇದರಲ್ಲೂ ಮಿನಿಸ್ಟ್ರೂ ಫೂಲ್ ಆಗಿದ್ದಾರೆ ಅಂತ ನೋಡಬೇಕು. ನಾನು ಹೇಳ್ತಾ ಇದ್ದೀನಿ,
ಕುತೂಹಲ, ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಡಾಕ್ಯುಮೆಂಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೆ, ಕೈ ಸೇರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸ್ವಲ್ಪ ಲೇಟಾಗಿ ಕೈ ಸೇರ್ತು, ನಿಮ್ಮನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿಸಿದೆ ಈ ಸ್ಟೋರಿಗೆ ಅಂತ. ಕೆಲವರು ಅಂದ್ಕೊಂಡ್ಬಿಟ್ರು ಏನೋ ಕಾಂಪ್ರಮೈಸ್, ಪವರ್ ಟಿವಿಯವರು ಕಾಂಪ್ರಮೈಸ್ ಮಾಡ್ಕೊಂಡಿರಬೇಕು, ಬಾಸ್ಕೆಟ್ ಏನಾದರೂ ಬಂದಿರಬೇಕು ಅಂತ ಕಾಯ್ತಾ ಇರ್ಬೋದು. ದಿಸ್ ಇಸ್ ನಾಟ್ ದ್ಯಾಟ್ ಟಿ ವಿ ಅಥವಾ ಆ ಮಾಧ್ಯಮ ಅಲ್ಲ ಇದು. ಒಂದು ಸಲ ಭ್ರಮ ಹೋದರೆ, ಒಂದು ಸಲ ನಾವು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದರೆ, ನಮ್ಗನ್ಸಿದ್ರೆ ದಿಸ್ ಇಸ್ ದ ಕ್ರೈಮ್, ಇದು ಹಗರಣ ಅಂತ ಇದ್ದರೆ ನಿಮ್ಮ ಮುಂದೆ ಬರುತ್ತೆ ಅನ್ನೋದಕ್ಕೆ ಈ ಸಾಕ್ಷಿಯ ನೀಡುತ್ತಾ ಈ ಸ್ಟೋರಿಯನ್ನು ಸ್ವಲ್ಪ ನಿಮಗೆ ಮುನ್ನೋಟ ಕೊಡ್ತೀನಿ. ಯಾವುದರ ಹಗರಣ ಇದು? ಸ್ಮಾರ್ಟ್ ಮೀಟರ್. ಸ್ಮಾರ್ಟ್ ಮೀಟರ್ ಅಂದರೆ ಏನು? ಫಸ್ಟ್, ಈಗ ನಮ್ಮೆಲ್ಲರ ಮನೆಯಲ್ಲಿರುವುದು ಡಿಜಿಟಲ್ ಮೀಟರ್. ಅಂದರೆ ನಮ್ಮ ಮನೆಯಲ್ಲಿರುವ ಮೀಟ್ರುಗಳು ಏನಿದ್ದಾವೆ, ನಮ್ಮ ವ್ಯವಸ್ಥೆ ಏನಿದೆ, ಅಲ್ಲಿಗೆ ಒಬ್ಬರು ಬಂದುಬಿಟ್ಟು ನಿಮ್ಮ ಮೀಟ್ರಲ್ಲಿ ಲಾಸ್ಟ್ ಮಂತಿನ ಕನ್ಸಂಪ್ಷನ್ ಎಷ್ಟು ಮಾಡಿದ್ರಿ ರೀಡಿಂಗ್ ಮಾಡ್ತಾರೆ, ಈ ಮಂತಿಗೆ ಎಷ್ಟಾಗಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತಗೊಂಡೋಗಿ ಕಂಪ್ಯೂಟರ್ಗೆ ಫೀಡ್ ಮಾಡ್ತಾರೆ. ಆದರೆ ಇದರಲ್ಲಿ ಕೆಲವು ಕಳ್ಳತನ ಆಗುತ್ತೆ, ಎಲೆಕ್ಟ್ರಿಸಿಟಿ ಕಳ್ಳತನ ಆಗುತ್ತೆ, ಥೆಫ್ಟ್ ಮಾಡ್ತಾರೆ ಅನ್ನುವ ಕೆಲವು ವರದಿಗಳು ಇದ್ದಾವೆ. ಲೀಕೇಜಸ್ ಆಫ್ ಎನರ್ಜಿ ಅಂತ ನಾವು ಕರಿತೀವಿ. ಇದು ಸ್ಮಾರ್ಟ್ ಮೀಟರ್ ಏನು? ಸ್ಮಾರ್ಟ್ ಮೀಟರ್ ಕರ್ನಾಟಕದಲ್ಲಿ ಈಗ ಅಳವಡಿಸಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಬಟ್ ಈ ಅಳವಡಿಕೆಗಳು ಹಲವು ಸ್ಟೇಟ್ಗಳು ಇದನ್ನು ಮಾಡಿದ್ದಾವೆ. ಅಂದರೆ ಮಹಾರಾಷ್ಟ್ರದಲ್ಲಿ ನೀವು ನೋಡಿದರೆ ಅದಾನಿ ಅಂತ ದೊಡ್ಡ ಕಂಪನಿಯಲ್ಲಿ ಅವರು ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಅದನ್ನು ರಿಲಯನ್ಸ್ ಅವರು ಅಲ್ಲಿ ರಿಲಯನ್ಸ್ ಎನರ್ಜಿ ಏನಿದೆ ಮಹಾರಾಷ್ಟ್ರದಲ್ಲಿ ಪವರ್ ಸಪ್ಲೈ ಮಾಡ್ತಾ ಇದೆ. ಒಂದೊಂದೇ ಸ್ಟೇಟಲ್ಲಿ ಬಂದಾಗ ಸೆಂಟ್ರಲ್ ಸ್ಕೀಮಿನ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಗವರ್ಮೆಂಟ್ ಕೂಡ ಸ್ಮಾರ್ಟ್ ಮೀಟರ್ಸ್ ಅನ್ನು ಅಳವಡಿಸಿಕೊಳ್ಳಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬರುತ್ತೆ. ವಾಟ್ ಈಸ್ ದಿಸ್ ಸ್ಮಾರ್ಟ್ ಮೀಟರ್? ಈ ಸ್ಮಾರ್ಟ್ ಮೀಟರ್ ಅಂದ್ರೆ ಏನು? ಸ್ಮಾರ್ಟ್ ಮೀಟರ್ ಅಂದ್ರೆ ನಿಮ್ಮ ಮನೆಯಲ್ಲಿ ಮೀಟರ್ ಹಾಕಿದ ಮೇಲೆ ನಿಮ್ಮ ಮನೆಗೆ ಯಾರೂ ಮೀಟರ್ ರೀಡಿಂಗ್ ಮಾಡಲಿಕ್ಕೆ ಬರಲಿಕ್ಕೆ ಇಲ್ಲ. ಅಂದರೆ ಅದು ಡೈರೆಕ್ಟ್ ಆಗಿ ನಿಮ್ಮ ಮನೆಯ ಸ್ಮಾರ್ಟ್ ಮೀಟರ್ ಡೈರೆಕ್ಟ್ ಆಗಿ ನಿಮ್ಮ ರೀಡಿಂಗ್ ಅನ್ನು, ಅಂದರೆ ರೀಡಿಂಗ್ ಅಂದ್ರೆ ನೀವು ಎಷ್ಟು ಖರ್ಚು ಮಾಡಿದ್ದೀರಿ ವಿದ್ಯುತ್ ಶಕ್ತಿಯನ್ನು, ಅದನ್ನು ಡೈರೆಕ್ಟ್ ಆಗಿ ಬೆಸ್ಕಾಂ ಸಾಫ್ಟ್ವೇರ್ಗೆ ಕಳಿಸುತ್ತೆ. ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ RFID ಅಂತ ನಾವೇನು ಕರಿತೀವಿ ಆ ಟೆಕ್ನಾಲಜಿ ಪ್ರಕಾರ, ಅಥವಾ GSM ಟೆಕ್ನಾಲಜಿ ಅಂತ ನಾವೇನು ಕರಿತೀವಿ ಆ ಟೆಕ್ನಾಲಜಿ ಪ್ರಕಾರ, ಅಂದರೆ ಸಿಮ್ ಆಧಾರಿತ GSM ಟೆಕ್ನಾಲಜಿ ಅಂತ ಏನು ಕರಿತೀವಿ ಅದರ ಮೂಲಕ, ಅಥವಾ ಮೂರನೇ ಟೆಕ್ನಾಲಜಿ ನಾವೇನು ಹೇಳ್ತೀವಿ ಸೆಲ್ಯುಲರ್ ಮೂಲಕ, ಮೂರು ಮೂಲಕ ಆ ಡೇಟಾವನ್ನು, ಅಂದರೆ ನಿಮ್ಮ ಏನು ಮೀಟರ್ ರೀಡಿಂಗ್ ಇದೆ ಅದಕ್ಕೆ ಒಬ್ಬನೂ ಬರದೆ ಆ ಮೀಟರ್ ರೀಡಿಂಗ್ ಅನ್ನು ಸ್ಟ್ರೈಟ್ ಅವೇ ಒಂದು ಸಾಫ್ಟ್ವೇರ್ಗೆ ವರ್ಗಾಯಿಸಲಾಗುತ್ತೆ. ಅದರ ಮೂಲಕ ಬಿಲ್ ಆಗುತ್ತೆ. ಇನ್ನು ಇಲ್ಲಿ ಏನಾದರೂ ಸ್ಮಾರ್ಟ್ ಮೀಟರ್ ಕೆಟ್ಟು ಹೋದರೆ, ಅಥವಾ ನೀವೇನಾದರೂ ಟ್ಯಾಂಪರ್ ಮಾಡುವ ಏನಾದರೂ ಒಂದು ದುಸ್ಸಾಹಸಕ್ಕೆ ಕೈ ಹಿಡಿದ್ರೆ, ಅಥವಾ ಯಾವುದೇ ಒಂದು ಮೀಟರ್ ರೀಡಿಂಗ್ಗೆ ಬರದಾಗೆ ನೋಡ್ಕೊಳ್ಳೋ ವ್ಯವಸ್ಥೆಗೆ ಹೋದರೆ ಆಟೋಮೆಟಿಕ್ ಆಗಿ ನಿಮ್ಮ ಮನೆಯ ವಿದ್ಯುತ್ ಶಕ್ತಿ ಕಡಿತಗೊಳ್ಳುತ್ತೆ, ಅನ್ಲೆಸ್ ಅವರು ಬಂದು ರೆಡಿ ಮಾಡುವವರೆಗೆ. ಈಗ ಈ ಮೀಟರನ್ನು ಕರ್ನಾಟಕದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಕರ್ನಾಟಕದ ಸರ್ಕಾರ ಬರುತ್ತೆ. ಏನಾಯಿತು ಈ ಡಿಸಿಷನ್? ಐ ಆಮ್ ಟೆಲ್ಲಿಂಗ್ ಯು, ಸಾವಿರಾರು ಕೋಟಿ ಅಂತ ನಾವು ಹೇಳ್ತೀವಿ, ಜಸ್ಟ್ ಪ್ರಮೋ ಹಾಕ್ಕೊಳ್ಳಿಕ್ಕಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಮಾನ್ಯ ಪವರ್ ಮಿನಿಸ್ಟರ್ ಅವರೇ, ನೀವು ಈ ಸ್ಟೋರಿಯನ್ನು ಜವಾಬ್ದಾರಿತವಾಗಿ ವಾಚ್ ಮಾಡಬೇಕು. ನಿಮ್ಮ ಮುಖಕ್ಕೆ ಮಸಿ ಬಳಿಸುವ ಕೆಲಸ ನಾವು ಮಾಡ್ತಾ ಇಲ್ಲ. ನಿಮಗೆ ನಿಮ್ಮದೇ ಡಿಪಾರ್ಟ್ಮೆಂಟ್ನ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮಗೇ ಶಾಕ್ ಆಗುವಂತಹ ನ್ಯೂಸೂ ಇದು ಕಟ್ಟ ಕಡೆಗೆ ಇರಬಹುದು. ಅಥವಾ ಸಿದ್ದರಾಮಯ್ಯನವರು ಕೂಡ ಒಮ್ಮೆ ಮೂಗಿಗೆ ಬೆರಳಿಟ್ಕೊಂಡು ಆರಾಮವಾಗಿ ಈ ಸ್ಟೋರಿಯನ್ನು ನೋಡಬೇಕಾಗ್ಬೋದು, ನನ್ನ ಕೆಳಗಡೆ ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಡ. ಕರ್ನಾಟಕ ಸರ್ಕಾರ ಈ ಒಂದು ಟೆಂಡರನ್ನು ಕ್ವಾಲಿಫೈ ಮಾಡುತ್ತೆ ಸೆಪ್ಟೆಂಬರಲ್ಲಿ. ಟೆಂಡರ್ ಕ್ವಾಲಿಫಿಕೇಷನ್ ಮಾಡುವಾಗ, ಟೆಂಡರ್ ಕರೆಯುವಾಗ ಒಂದು ನೋಟಿಫಿಕೇಷನ್ ಮಾಡ್ತಾರೆ. ಆ ನೋಟಿಫಿಕೇಷನನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಬೆಸ್ಕಾಂ ಡಿಪಾರ್ಟ್ಮೆಂಟ್, ವಿದ್ಯುತ್ ಶಕ್ತಿ ಡಿಪಾರ್ಟ್ಮೆಂಟ್ ಏನಿದೆ ಅವರು ಕರೀತಾರೆ. ಅದಕ್ಕಿಂತ ಮುಂಚೆ ಇವರು ಈ ಟೆಂಡರನ್ನು ಯಾವ ರೀತಿಯಾಗಿ ಕರಿಬೇಕು,
ಯಾರು ಇದಕ್ಕೆ ಅರ್ಹತೆಯನ್ನು ಹೊಂದ್ತಾರೆ, ಯಾರು ಈ ಟೆಂಡರ್ಗೆ ಕ್ವಾಲಿಫೈ ಆಗಬೇಕು, ಇದರದ್ದು ಈ ಸ್ಮಾರ್ಟ್ ಮೀಟರ್ಗೆ ರೇಟ್ ಎಷ್ಟಿರಬೇಕು ಅನ್ನುವ ಸ್ಟಡಿಯನ್ನು ಟೆಂಡರ್ ಕಮಿಟಿ ಮಾಡುತ್ತೆ, ರಿಪೋರ್ಟ್ ಕೊಡುತ್ತೆ ಗೌರ್ಮೆಂಟ್ಗೆ. ಅಂದರೆ ಈ ಒಂದು ವಿದ್ಯುತ್ ಶಕ್ತಿ ಏನಿದೆ, ಸ್ಮಾರ್ಟ್ ಮೀಟರ್ ಅಂತ ನಾವು ಏನು ಮಾಡ್ತೀವಿ ಅದನ್ನು ಸ್ಟಡಿ ಮಾಡ್ತಾರೆ. ಯಾವ ಯಾವ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತವೆ, ಈ ಕಂಪನಿಯ ಉತ್ಪಾದನೆಯನ್ನು ಯಾರ್ಯಾರು ಮಾಡ್ತಾರೆ, ಕನಿಷ್ಠ ದರ ಎಷ್ಟಿದೆ, ಗರಿಷ್ಠ ದರ ಎಷ್ಟಿದೆ, ಇದನ್ನೊಂದು ಕಮಿಟಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ಇದರಲ್ಲಿ ಕೆಲವು ಕಂಪನಿಗಳು ಬಿಗ್ ಪ್ಲೇಯರ್ಸ್ ಅಂತ ನಾವೇನು ಹೇಳ್ತೀವಿ, ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಂದರೆ ಅದಾನಿ, ನಿಮಗೆ ಗೊತ್ತಿದೆ, ಅದಾನಿ ಹೆಸರು ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಈಗ HPL, ಜೆನೆಸಿಸ್ ಅನ್ನುವ ಹಲವಾರು ಕಂಪನಿಗಳು, ಅಂದರೆ ಸ್ಮಾರ್ಟ್ ಮೀಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಂಡಿಯಾದಲ್ಲಿ ಈಗ 100 ಹುಟ್ಟುಕೊಂಡಿದ್ದಾವೆ. ಇದರ ಎಲ್ಲರ ಕಾಸ್ಟ್ ಅಂತ ನಾವೇನು ಹೇಳ್ತೀವಿ, ಬೆಲೆ, ಮಾರುಕಟ್ಟೆಯ ಬೆಲೆಯನ್ನು ಸರ್ಕಾರ ನಿಗದಿ ಮಾಡಬೇಕಾಗತ್ತೆ ಯಾವುದೇ ಒಂದು ಟೆಂಡರನ್ನು ಕರೆಯುವಾಗ. ಇಲ್ಲಿ ಈ ಟೆಂಡರನ್ನು ಕರೆಯುವ ಮೊದಲು ಕೂಡ ಸರ್ಕಾರ ಇದರ ವ್ಯಾಲ್ಯೂಯೇಷನ್ ಅನ್ನು ಮಾಡುತ್ತೆ, ಸ್ಮಾರ್ಟ್ ಮೀಟರ್ನ ಒಂದು ಕಾಸ್ಟಿಂಗ್ ಅನ್ನು ಚೆಕ್ ಮಾಡುತ್ತೆ. ಅದರ ಆಧಾರದ ಮೇಲೆ ಮಿನಿಮಮ್ ರೇಟ್ ಮತ್ತು ಮ್ಯಾಕ್ಸಿಮಮ್ ರೇಟ್ನ ಆಧಾರದ ಮೇಲೆ SR ವ್ಯಾಲ್ಯೂ ಅನ್ನು ಸರ್ಕಾರ ಗುರುತಿಸುತ್ತೆ. ಎಲ್ಲ ವ್ಯೂವರ್ಸ್ಗೆ ಹೇಳ್ತೀನಿ, ವಿದ್ಯುತ್ ಶಕ್ತಿ ಅಂತ ಬಂದಾಗ ನೀವೇ ಕೇಳ್ತೀರಿ, ಸಿಂಗಲ್ ಫೇಸು, ಡಬಲ್ ಫೇಸು, 3 ಫೇಸು ನಾವು ಕೇಳಿದ್ವಿ. ಅದ್ರ ಮೇಲೆ ಇಂಡಸ್ಟ್ರಿಯಲ್ ಯೂಸ್, ರೆಸಿಡೆನ್ಷಿಯಲ್ ಯೂಸ್ ಅದನ್ನು ಕೇಳಿದ್ದೀವಿ. ಸ್ಮಾರ್ಟ್ ಮೀಟರ್ ಅಂದರೆ ಏನು? ನಮ್ಮ ಮನೆಯಲ್ಲಿರುವ ಎಲ್ಲ ಸಿಂಗಲ್ ಫೇಸ್ಗಳಿಗೆ ಫೇಸ್ ವಿದ್ಯುತ್ ಶಕ್ತಿ ಒಂದು ಸ್ಮಾರ್ಟ್ ಮೀಟರ್ ಬೇಕು. ಅಂದರೆ ಈ ಸ್ಕೀಮು ಇಷ್ಟರವರೆಗೆ ಇರುವ ಮೀಟರ್ಗಳಿಗೆ ಅಲ್ಲ, ಅದನ್ನು ಓಲ್ಡ್ ಮೀಟರ್ಗಳನ್ನು ಇನ್ನೂ ರಿಪ್ಲೇಸ್ ಮಾಡುವ ಸ್ಕೀಮ್ಗಳು ಮುಂದೆ ಬರಬಹುದು, ಆ ಪ್ಲಾನಿಂಗು ಇದೆ. ಆದರೆ ಈ ಸ್ಮಾರ್ಟ್ ಮೀಟರ್ಸ್ ಏನಿದೆ, ಮುಂದೆ ಯಾರಾದರೂ ವಿದ್ಯುತ್ ಶಕ್ತಿ ನೀವು ಲೈನ್ ತಗೊಳ್ಳುವಾಗ ಸ್ಮಾರ್ಟ್ ಮೀಟರ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ ಅನ್ನುವ ಒಂದು ಇದು. ಇದಕ್ಕೆ ಬೆಸ್ಕಾಮಲ್ಲಿ ಪರ್ ಇಯರ್ ಕನೆಕ್ಷನ್ ಅಂತ ನಾವು ಏನು ಹೇಳ್ತೀವಿ, 4 ಲಕ್ಷ ಹೊಸ ಕನೆಕ್ಷನ್ನ ಎಸ್ಟಿಮೇಷನ್ ಇರುತ್ತೆ. 4 ಲಕ್ಷ ಹೊಸ ಕನೆಕ್ಷನ್ ಬೆಸ್ಕಾಮ್ ಬೆಂಗಳೂರು ಏರಿಯಾದಲ್ಲಿ ಕೊಡುತ್ತೆ. ನೀವು ಕರ್ನಾಟಕದ ಉಳಿದ ಪ್ರಕಾರ ನೀವು ಹೋಗಿದ್ರೆ, ಮೈಸೂರಲ್ಲಿ ಹೋದರೆ ನೀವು ಚಾಮುಂಡೇಶ್ವರಿ ಚೆಸ್ಕಾಮ್ ಅಂತ ಹೇಳ್ತೀವಿ, ಅಲ್ಲಿ ಹೋದರೆ ಒಂದು 4 ಲಕ್ಷ, ನೀವು ಹುಬ್ಬಳ್ಳಿಗೆ ಹೋದರೆ ಒಂದು 4 ಲಕ್ಷ. ನಾವು ಕಾಲ್ ಫಾರ್ ಈ ಟೆಂಡರನ್ನು ಯಾವುದು ಕಾಲ್ ಫಾರ್ ಮಾಡ್ತಾರೆ, ಮೊದಲನೆಯದಾಗಿ ಬೆಸ್ಕಾಮ್ ಬೆಂಗಳೂರಿನ ಪ್ರದೇಶದ ಹೊಸ ಮೀಟರ್ಗಳು ಸ್ಮಾರ್ಟ್ ಮೀಟರ್ಗೆ ಪರಿವರ್ತನೆ ಆಗಲು ಈ ಒಂದು ಟೆಂಡರನ್ನು ಕರೀತಾರೆ. ಎಸ್ಟಿಮೇಟೆಡ್ ನಂಬರ್ ಆಫ್ ಕ್ಯಾಲ್ಕುಲೇಷನ್, ಎಸ್ಟಿಮೇಟೆಡ್ ಅದಕ್ಕಿಂತ ಜಾಸ್ತಿ ಆಗ್ಬೋದು, 8 ಲಕ್ಷ ಆಗ್ಬೋದು, 10 ಲಕ್ಷ ಆಗ್ಬೋದು. ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಆಫ್ ದ ಸ್ಮಾರ್ಟ್ ಮೀಟರ್ 4 ಲಕ್ಷ. ಈಗ ಗೌರ್ಮೆಂಟ್ ಈ 4 ಲಕ್ಷದ ಆಧಾರದ ಮೇಲೆ ದೇ ಗೋ ಫಾರ್ ಎ SR ರೇಟ್. SR ರೇಟನ್ನು ನಮ್ಮ ಗೌರ್ಮೆಂಟೇ ಮಾಡುತ್ತೆ. ನಿಮಗೆ ತೋರಿಸ್ತೀನಿ, ಒಂದು ಮೀಟರ್ನ ಬೆಲೆ, ಸ್ಮಾರ್ಟ್ ಮೀಟರ್ನ ಬೆಲೆ, SR ರೇಟ್ ಎಂಟೈರ್ ಬೋರ್ಡ್ ಕ್ಯಾಲ್ಕುಲೇಷನ್ ಮಾಡಿ, ಡಿಪಾರ್ಟ್ಮೆಂಟ್ ಅವರು ಕ್ಯಾಲ್ಕುಲೇಷನ್ ಮಾಡಿ, ಎಲ್ಲ ಮ್ಯಾನುಫ್ಯಾಕ್ಚರರನ್ನು ಕರೆದು ಅವರ ವ್ಯಾಲ್ಯೂಗಳನ್ನು ನೋಡಿ ಅನಾಲಿಸಿಸ್ ಮಾಡಿ ಬಂದ SR ರೇಟನ್ನು ನಾನು ನಿಮಗೀಗ ಫಸ್ಟ್ ಡಾಕ್ಯುಮೆಂಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಅರ್ಥ ಆಗುತ್ತೆ. ಆವಾಗ ಈ ಗವರ್ಮೆಂಟ್ ಫಸ್ಟ್ ಸ್ಟೆಪ್ ಅಪ್ ಸ್ಕ್ಯಾಮ್ ನಾವೇನು ಹೇಳ್ತೀವಲ್ವಾ, ಫಸ್ಟ್ ಸ್ಟೆಪ್ ಅಪ್ ಸ್ಕ್ಯಾಮ್ ಅಂತ ನಾವೇನು ಹೇಳ್ತೀವಿ, ಮೊದಲ ಪ್ರಯತ್ನ. ಇಲ್ಲಿ ಏನಂದ್ರೆ ಟೆಂಡರ್ ಆದ ಮೇಲಿನ ಸ್ಕ್ಯಾಮ್ ಅಲ್ಲ, ಇದು ಟೆಂಡರ್ ಇಟ್ ಸೆಲ್ಫ್ ಈ ಸ್ಕ್ಯಾಮ್. ಜಾರ್ಜ್ ಅವರೇ, ನಾನು ಕೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಇದು ಕೈ ತಪ್ಪಿ, ಬಾಯಿ ತಪ್ಪಿ, ಅಥವಾ ಯಾರೋ ಒಬ್ಬ ಅಧಿಕಾರಿ ವಾಲ್ಮೀಕಿ ಹಗರಣದಲ್ಲಿ ಮಾಡ್ದಂಗೆ ಬ್ಯಾಂಕ್ ಅಕೌಂಟಿಂದ ಮೆಲ್ಲ ಇನ್ನೊಬ್ಬನ ಬ್ಯಾಂಕ್ ಅಕೌಂಟಿಗೆ, ಅಥವಾ ಬ್ಯಾಂಕ್ ಮ್ಯಾನೇಜರು, ಯಾರೂ ಅಲ್ಲ. ದಿಸ್ ಇಸ್ ಆರ್ಗನೈಸ್ಡ್ ಕ್ರೈಮ್. ಜಾರ್ಜ್ ಅವರೇ, ಆರ್ಗನೈಸ್ಡ್ ಕ್ರೈಮ್ ಆಫ್ ಯುವರ್ ಡಿಪಾರ್ಟ್ಮೆಂಟ್. ಈಗಲೂ ಹೇಳ್ತಾ ಇದ್ದೀನಿ, ನಿಮಗೂ ಸರ್ಪ್ರೈಸ್ ಆಗುವಂಥ ನ್ಯೂಸ್ ಕೊಡ್ತೀನಿ. ಆರ್ಗನೈಸ್ಡ್ ಕ್ರೈಮ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಟೆಂಡರ್ ಸ್ಟಾರ್ಟ್ ಆಗುವ ಹಂತದಿಂದ ಟೆಂಡರ್ ಮುಗ್ದ ಹಂತದವರೆಗೂ ಇಟ್ಸ್ ಓನ್ಲಿ ಎ ಫ್ರಾಡ್ ಮಾತ್ರ ಅಲ್ಲ, ಆ ಫ್ರಾಡನ್ನು ಯಾವ ರೀತಿಯಾಗಿ ಆರ್ಗನೈಸ್ಡ್ ಫ್ರಾಡ್ ಮಾಡಬೇಕು, ಯಾವ ರೀತಿಯ ಕ್ರಿಮಿನಲ್ ಮೈಂಡ್ಗಳನ್ನು ಲೀಗಲ್ ಆಗಿ ಉಪಯೋಗಿಸಿದ್ದೀರಿ ಅನ್ನುವ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇದು. ಐ ಫೀಲ್ ಶೇಮ್. ನನಗೆ ನಾಚಿಕೆ ಆಗ್ತಾ ಇದೆ. IAS, KAS ಚೇರ್ಮನ್ಗಳು, ಅದಕ್ಕೊಂದು ಮತಿಗೆಟ್ಟ ಬೋರ್ಡ್ಗಳು, ಅದಕ್ಕೊಬ್ಬ ಮಿನಿಸ್ಟ್ರು, ಅದರ ಮೇಲೆ
ಇಂತಹ ತಪ್ಪುಗಳು ಆಗಬಹುದೇ ಅನ್ನುವ ಡೌಟ್. ಬೋರ್ಡ್ಗಳು, ಚೇರ್ಮನ್ಗಳು, IASಗಳು, KSಗಳು ಮತಿ ಕೆಟ್ಟವರ ಅಥವಾ ಎಲ್ಲ ಗೆಟ್ಟವರ ಗೊತ್ತಿಲ್ಲ ನನಗೆ. ದಿಸ್ ಇಸ್ ಆರ್ಗನೈಸ್ಡ್ ಕ್ರೈಮ್, ಫುಲ್ಲಿ ಆರ್ಗನೈಸ್ಡ್ ಕ್ರೈಮ್. ಯಾವಾಗ ಮಾಡ್ತೀರಿ ಗೊತ್ತಾ? ಟೆಂಡರ್ ಕರೆಯುವ ಮೊದಲೇ ಯಾವ ರೀತಿಯ ಟೆಂಡರ್ ಕರಿಬೇಕು, ಯಾವ ರೀತಿ ಮಿಸ್ಲೀಡ್ ಮಾಡಬೇಕು, ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ನಾಟ್ ಆಫ್ಟರ್ ಟೆಂಡರ್, ಬಿಫೋರ್ ದ ಟೆಂಡರ್. ಆರ್ಗನೈಸ್ಡ್ ಹಗರಣ, ಪ್ಲ್ಯಾನ್ಡ್ ಹಗರಣ, ಬೇಕಂತಲೇ ಮಾಡಿದಂಥ ಹಗರಣ, ಅಪ್ಪಿತಪ್ಪಿ ಆದಂಥ ಹಗರಣ ಅಲ್ಲ. ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹಂಚ್ಕೊಂಡು ತಿಂದಂಥ ಹಗರಣ. ಡಿಫಾಮೇಷನ್ ಹಾಕ್ತೀರಾ? ಹಾಕಿ ನೋಡಿ. ಐ ವಿಲ್ ಶೋ ಯು ದ ಡಾಕ್ಯುಮೆಂಟ್. ನೀವೇ ಫಿಕ್ಸ್ ಮಾಡಿದ್ದು, ನೀವೇ ಮಾರ್ಕೆಟ್ ವ್ಯಾಲ್ಯೂ ಸರ್ಚ್ ಮಾಡಿದ್ದು. ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ಸ್ಮಾರ್ಟ್ ಮೀಟರ್ ಎಷ್ಟು ಸಿಂಗಲ್ ಫೇಸ್ ಅಂತ ಹಾಕಿದರೆ ಬರುತ್ತೆ. ಐ ವಿಲ್ ಶೋ ಯು ದ SR ವ್ಯಾಲ್ಯೂ. ಮಿಸ್ಟರ್ ಜಾರ್ಜ್, ಇದು ನಿಮ್ಮ ಗೌರ್ಮೆಂಟ್, ನಿಮ್ಮ ಬೋರ್ಡು, ನಿಮ್ಮ KS, ನಿಮ್ಮ IAS, ನಿಮ್ಮ ಚೇರ್ಮನ್ಗಳು, ನಿಮ್ಮ ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡಿದಂತಹ ಒಂದು SR ವ್ಯಾಲ್ಯೂ ತೋರಿಸ್ತೀನಿ ನಿಮಗೆ. LTAC ಸಿಂಗಲ್ ಫೇಸ್ 2 ವೈರ್ 530 MPS ಸ್ಮಾರ್ಟ್ ಎನರ್ಜಿ ಮೀಟರ್ ಕ್ಲಾಸ್ 10 ಅಕ್ಯುರಸಿ ವಿತ್ RF ಕಮ್ಯುನಿಕೇಶನ್ ಮಾಡ್ಯೂಲ್. ಒಂದರ ಬೆಲೆ 2034 ರೂಪಾಯಿ, ಮ್ಯಾಕ್ಸಿಮಮ್ 2461 ರೂಪಾಯಿ. ಸಿಂಗಲ್ ಫೇಸ್ ಇಲ್ಲಿ ನೋಡಿ, LTAC ಸಿಂಗಲ್ ಫೇಸ್ 2C ವೈರ್, ಫೇಸ್ 2 ವೈರ್ 530 AMC ಸ್ಮಾರ್ಟ್ ಎನರ್ಜಿ ಮೀಟರ್ ಕ್ಲಾಸ್ 1 ಅಕ್ಯುರಸಿ ವಿತ್ GPRS ಕಮ್ಯುನಿಕೇಶನ್ ಮಾಡ್ಯೂಲ್ 2461. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 3 ರೀತಿಯ ಮೀಟರ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ GPRS, ಸೆಕೆಂಡ್ ಒನ್ ಈಸ್ RF ರೇಡಿಯೋ ಫ್ರೀಕ್ವೆನ್ಸಿ, RFID ಅಂತ ನಾವು ಹೇಳ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ರೇಡಿಯೋ ಫ್ರೀಕ್ವೆನ್ಸಿ ಇದರ ರೇಟು 2461 ರೂಪಾಯಿ. ಜಾರ್ಜ್ ಅವರೇ, ಮಿಸ್ಟರ್ IAS, ಇದು ಪವರ್ ಟಿವಿಯ ಡಾಕ್ಯುಮೆಂಟ್ ಅಲ್ಲ, ಇದು ಫೋರ್ಜ್ಡ್ ಡಾಕ್ಯುಮೆಂಟು ಅಲ್ಲ, ಘನವೆತ್ತ ನಮ್ಮ ಕೇಂದ್ರ ಮಂತ್ರಿ ಹೇಳ್ದಂಗೆ ಯಾವುದೋ ಕಟ್ ಆ್ಯಂಡ್ ಪೇಸ್ಟು ಅಲ್ಲ, ಈ ಪೆನ್ ಅಲ್ಲಾಡಿಸಿ ಏನೇನೋ ಮಾತಾಡೋದು ಅಲ್ಲ. ಸ್ಟ್ರೈಟ್ ಅವೇ ಇಟ್ಸ್ ಯುವರ್ ಡಾಕ್ಯುಮೆಂಟ್ ಫಾರ್ ಯು. 2461 ರೂಪಾಯಿ ಮ್ಯಾಕ್ಸಿಮಮ್ ಕಾಸ್ಟ್. ಮ್ಯಾಕ್ಸಿಮಮ್ ಕಾಸ್ಟ್ ಆಫ್ ದ ಡಿವೈಸ್ ಸ್ಮಾರ್ಟ್ ಮೀಟರ್ 2461 ರೂಪಾಯಿ. 2461 ರೂಪಾಯಿ. ಐ ವಿಲ್ ಶೋ ಯು ಹಿಯರ್. ನೋಡಿ, ನಿಮಗೆ ಪುನಃ ಕನ್ಫ್ಯೂಸ್ ಆದರೆ ಈ 2 ಶೀಟ್ಗಳನ್ನು ನಾನು ಇಲ್ಲಿ ನೋಡಿ, ಐ ವಿಲ್ ಶೋ ಯು. ₹2461. ದಿಸ್ ಇಸ್ ದ ಕಾಸ್ಟ್. ಗವರ್ಮೆಂಟ್ ಫಿಕ್ಸ್ಡ್. ರಾಕೇಶ್ ಶೆಟ್ಟಿ ಅಲ್ಲ, ಪವರ್ ಟಿವಿ ಅಲ್ಲ, ಗ್ರಾಹಕರು ಅಲ್ಲ, ಕಂಪನಿಯವರಲ್ಲ, ಅಥವಾ ಯಾರು ಅಲ್ಲ, ನೀವೇ ಫಿಕ್ಸ್ ಮಾಡಿದ ರೇಟು ಆಫ್ಟರ್ ಸ್ಟಡಿಂಗ್ ದ ಎಂಟೈರ್ ಮಾರ್ಕೆಟ್. ನಾನು ಈಗ ಐ ವಿಲ್ ಟೇಕ್ ಯು ಟು ಅದರ್ ಟರ್ಮ್. ಇದಾದ ಮೇಲೆ ಟೆಂಡರ್ ಕ್ವಾಲಿಫೈ ಮಾಡಬೇಕು, ಟೆಂಡರ್ ಬರಬೇಕು. ಟೆಂಡರ್ ಬರಬೇಕಾದ್ರೆ ಏನು ಮಾಡಬೇಕು? ನಾವು ಟೆಂಡರ್ ಕರಿಬೇಕು. ಎಸ್, ಈಗ ನಾನು ನಿಮಗೆ ಯಾವ್ದು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಟೆಂಡರ್ ತಗೊಬೇಕಾದ್ರೆ ವ್ಯಾಲ್ಯೂಯೇಷನ್ ಇರುತ್ತೆ. ನಿಮಗೆ ಕರ್ನಾಟಕದಲ್ಲಿ
ಯಾವ ರೀತಿಯ ಟೆಂಡರ್, KW1, KW2, KW3, KW4, KW5, 6 ಈ ರೀತಿಯ ಒಂದು ಟೆಂಡರ್ಗೆ ಒಂದು ನೋಟಿಫಿಕೇಶನ್ಸ್ ಇರುತ್ತೆ. ಈ ಟೆಂಡರನ್ನು ಈ ರೀತಿಯ ಕ್ಲೌಸ್ ಮೇಲೇ ಕರಿಬೇಕು ಅನ್ನೋದು. ಅಂದರೆ 5 ಕೋಟಿ ಒಳಗಡೆ ಟೆಂಡರನ್ನು KW1 ಅಲ್ಲಿ ಕರಿಬೋದು, 5 ಕೋಟಿಗಿಂತ ಮಿಕ್ಕಿದ್ದು KW2 ಅಲ್ಲಿ ಕರಿಬೋದು, 5 ಕೋಟಿಗಿಂತ 10 ಕೋಟಿ ಬಂದರೆ ಅದು KW3 ಅಲ್ಲಿ ಕರಿಬೇಕು, 10 ಕೋಟಿ ಒಳಗೆ ಇದ್ದರೆ ಅದನ್ನು KW4 ಅಲ್ಲಿ ಕರಿಬೇಕು, 10 ಕೋಟಿಯ ಮೇಲೆ ಇದ್ದರೆ ಅದನ್ನು KW5 ಅಲ್ಲಿ ಕರಿಬೇಕು, 10 ಕೋಟಿಯ ಅದಕ್ಕಿಂತಲೂ 100 ಕೋಟಿ ಇದ್ದರೆ ಅದನ್ನು KW6 ಅಲ್ಲಿ ಕರಿಬೇಕು ಅನ್ನೋದಿದೆ. ಒಂದು ಬ್ರೇಕ್ ತಗೊಂಡ್ಬಿಟ್ಟು, ಮಿಸ್ಟರ್ ಜಾರ್ಜ್ ಅವರೇ ನೀವೊಂದು ಕಾಫಿ ಟೀ ಕುಡೀರಿ, KSIS ಅವರೇ ನೀವೊಂದು ಕಾಫಿ ಟೀ ಕುಡೀರಿ, ಬರ್ತೀನಿ, ನಿಮ್ಮದೇ ಟೆಂಡರ್ ಕ್ವಾಲಿಫಿಕೇಶನ್ ಫಾರ್ಮನ್ನು ತೋರಿಸ್ತೀನಿ, ಯಾವ ಟೆಂಡರನ್ನು ಯಾವ ಪ್ಯಾರಾಮೀಟರಲ್ಲಿ ಕರಿಬೇಕನ್ನುವ ಫಸ್ಟ್ ಪೇಪರ್ ನಿಮ್ಮ ಮುಂದೆ. ಯಾಕಂದ್ರೆ ಗೊತ್ತಾ, ನಾನು ಹೇಳಿದಲ್ವಾ, ಟೆಂಡರ್ ಶುರು ಆಗುವ ಮೊದಲೇ ಫ್ರಾಡು. ಪ್ರತಿಷ್ಠಿತ ಕಂಪನಿಗೆ ಕೊಡಬೇಕನ್ನುವ ಪ್ಲಾನಲ್ಲೇ ಫ್ರಾಡು. ಬೇರೆಯವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅನ್ನುವ ಪ್ಲಾನೇ ಮೊದಲೇ ಆಗಿದೆ. ದಿಸ್ ಇಸ್ ಆರ್ಗನೈಸ್ಡ್ ಕ್ರೈಮ್. ಜಾರ್ಜ್ ಅವರೇ, ಈ ಸ್ಟೋರಿಯನ್ನು ನೋಡುವಾಗ ನಿಮ್ಮ IAS, KS, ಸೆಕ್ರೆಟರಿ, ಕಮಿಷನರ್ ಎಲ್ಲ ಪಕ್ಕ ಕೂರಿಸ್ಕೊಂಡು ನೋಡಿ.